ಬಂತು ಮಾರ್ಚ್ 1994. ಆ ಸಮಯದಲ್ಲಿ ಇರಾನ್ನಲ್ಲಿ ವಿಂಟರ್ಸ್ ನಡೀತಾ ಇತ್ತು. ಅಲ್ಬ್ರೂಸ್ ಮೌಂಟೇನ್ಸ್ಗಳ ಮಧ್ಯೆ ಟೆಹರಾನ್ ಏರ್ಪೋರ್ಟ್ ಇದೆ. ಆ ಟೆಹರಾನ್ ಏರ್ಪೋರ್ಟ್ನಲ್ಲಿ ಇರಾನ್ನ ಫಾರಿನ್ ಮಿನಿಸ್ಟರ್ ಆದಂಥ ಡಾಕ್ಟರ್ ಅಲಿ ಅಕ್ಬರ್ ವಿಲಾಯ್ತಿ ಅವರಿಗೆ ಒಂದು ಬಹಳ ಸೆನ್ಸಿಟಿವ್ ಹೈಲಿ ಕ್ಲಾಸಿಫೈಡ್ ಇನ್ಫಾರ್ಮೇಶನ್ ಬಂದಿತ್ತು. ಭಾರತದಿಂದ ಒಂದು ಸ್ಪೆಷಲ್ ಮಿಲಿಟರಿ ಪ್ಲೇನ್ ಟೆಹರಾನ್ ಕಡೆಗೆ ಬರ್ತಿದೆ ಅಂತ. ಮತ್ತು ಆ ಸ್ಪೆಷಲ್ ಮಿಲಿಟರಿ ಪ್ಲೇನ್ ಒಳಗಡೆ ಒಬ್ಬರು ಅನ್ನೋನ್ ಪರ್ಸನ್ ವಿತೌಟ್ ಪ್ರೋಟೋಕಾಲ್ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ಟೆಹರಾನ್ ಏರ್ಪೋರ್ಟ್ನಲ್ಲಿ ಸ್ವಲ್ಪ ವಾತಾವರಣ ಟೆನ್ಷನಿಂದ ತುಂಬಿತ್ತು. ಏಕೆಂದರೆ ಇದು ಸಾಮಾನ್ಯ ಭೇಟಿಯಲ್ಲ, ಇದೊಂದು ಸೈಲೆಂಟ್ ಆಪರೇಷನ್, ಒಂದು ಸೀಕ್ರೆಟ್ ಮೀಟಿಂಗ್. ಅದು ಮುಂದೆ ಹಿಸ್ಟ್ರಿ ಬದಲಿಸುವಂಥ ಘಟನೆ ಆಗಿತ್ತು. ಡಾಕ್ಟರ್ ವಿಲಾಯ್ತಿ ರನ್ವೇನಲ್ಲೇ ಆ ಅನ್ನೋನ್ ಪರ್ಸನ್ಗಾಗಿ ಕಾಯ್ತಾ ಇದ್ರು. ವಿಮಾನ ಇಳಿದ ತಕ್ಷಣ, ಲ್ಯಾಂಡ್ ಆದ ತಕ್ಷಣ ಅದರೊಳಗಿಂದ ಒಬ್ಬರು ವ್ಯಕ್ತಿ ಹೊರಗಡೆ ಬರ್ತಾರೆ. ಬಹಳ ಕಷ್ಟಪಟ್ಟು ಹೆಜ್ಜೆ ಇಡ್ತಾ ಹೊರಗಡೆ ಬರ್ತಾರೆ. ಅವ್ರ ಹೆಸರೇ ದಿನೇಶ್ ಸಿಂಗ್. ಈ ದಿನೇಶ್ ಸಿಂಗ್ ಯಾರಂದ್ರೆ ಆ ಸಮಯದಲ್ಲಿ ಭಾರತದ ವಿದೇಶಾಂಗ ಸಚಿವರು, ಅಂದ್ರೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್. ದಿನೇಶ್ ಸಿಂಗ್ ಅವರು ನರಸಿಂಹರಾವ್ ಕ್ಯಾಬಿನೆಟ್ನಲ್ಲಿ ಫಾರಿನ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ದಿನೇಶ್ ಸಿಂಗ್ ಫ್ಲೈಟ್ ಹತ್ತಿ ಟೆಹರಾನ್ಗೆ ಹೋಗೋ ಮುನ್ನ ಅವರು ದೆಹಲಿಯ ಏಮ್ಸ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ರು. ಅವರಿಗೆ ಟ್ರೀಟ್ಮೆಂಟ್ ಕೂಡ ನಡೀತಾ ಇತ್ತು ಮತ್ತು ಸ್ವಲ್ಪ ಅವರ ಸ್ಥಿತಿ ಗಂಭೀರವಾಗೇ ಇತ್ತು. ಆದರೆ ಆ ಟ್ರೀಟ್ಮೆಂಟ್ನ ಮಧ್ಯದಲ್ಲೇ ನಿಲ್ಲಿಸಿ ಪ್ರೈಮ್ ಮಿನಿಸ್ಟರ್ ನರಸಿಂಹರಾವ್ ಅವರು ಒಂದು ಆದೇಶ ಕೊಡ್ತಾರೆ. ಅದೇನಂದ್ರೆ, ದಿನೇಶ್ ಕುಮಾರ್ ಅವರೇ, ನೀವು ಈಗ ತಕ್ಷಣಕ್ಕೆ ಇರಾನ್ಗೆ ಹೋಗಬೇಕು. ಒಂದು ಲೆಟರ್ನ ಇರಾನ್ನಲ್ಲಿರುವ ಆಯತುಲ್ಲಾ ಅಲಿ ಖೊಮೇನಿ ಅವರಿಗೆ ಪರ್ಸನಲ್ ಆಗಿ ನೀವೇ ಕೊಡಬೇಕು ಮತ್ತು ನಿಮ್ಮನ್ನ ಬಿಟ್ಟರೆ ನನಗೆ ಬೇರೆ ಯಾರ ಮೇಲೂ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಹುಟ್ಟು ಅತಿ ದೊಡ್ಡ ಪ್ರಶ್ನೆ ಏನಂದ್ರೆ, ಆ ಲೆಟರ್ನಲ್ಲಿ ಏನಿದೆ ಮತ್ತು ಆ ಲೆಟರ್ನ ಯಾಕೆ ಅರ್ಧ ರಾತ್ರಿ ಅಷ್ಟು ಅರ್ಜೆಂಟಾಗಿ ಕೊಡಬೇಕಾಗಿತ್ತು. ಮತ್ತೊಂದು ಕಡೆ ದಿನೇಶ್ ಸಿಂಗ್ ಅವ್ರನ್ನ ಆಸ್ಪತ್ರೆಯಲ್ಲಿ ಬೆಡ್ನ ಜೊತೆಗೆ ಇಬ್ರು ಆರ್ಮಿ ಡಾಕ್ಟರ್ಸ್ನ ಜೊತೆಗೆ ಮಿಲಿಟರಿ ಪ್ಲೇನ್ನಲ್ಲಿ ಟೆಹರಾನ್ಗೆ ಕಳಿಸ್ತಾರೆ. ಅವರ ಸ್ಥಿತಿಯಲ್ಲಿ ಆ ಏರ್ಪೋರ್ಟ್ಗೆ ಬಂದಾಗ ಅವರ ಕಂಡೀಷನ್ ನೋಡಿದಂಥ ಡಾಕ್ಟರ್ ವಿಲಾಯ್ತಿ ಕೂಡ ಒಂದು ಕ್ಷಣಕ್ಕೆ ಶಾಕ್ ಆಗ್ತಾರೆ. ದಿನೇಶ್ ಸಾಹೇಬ್ರೆ, ನೀವು ಈ ಸ್ಥಿತಿಯಲ್ಲಿ ಯಾಕೆ ಬಂದ್ರಿ, ಏನೋ ಅಷ್ಟೊಂದು ಅರ್ಜೆಂಟ್ ಕೆಲಸ ಅಂತ ಕೇಳ್ತಾರೆ. ಆ ಕ್ಷಣದಲ್ಲಿ ದಿನೇಶ್ ಸಿಂಗ್ ಅವರು ಸಣ್ಣದಾಗಿ ನಗದ ಹೇಳ್ತಾರೆ, ಬನ್ನಿ ನಿಮ್ಮ ಜೊತೆ ಮಾತನಾಡಬೇಕಿದೆ ಅಂತ. ಆಮೇಲೆ ಅವರಿಬ್ರು ಒಳಗೆ ಹೋಗ್ತಾರೆ. ಆ ಸಮಯದಲ್ಲಿ ದಿನೇಶ್ ಸಿಂಗ್ ಅವರು ಡಾಕ್ಟರ್ ವಿಲಾಯ್ತಿ ಅವರು ಹೇಳ್ತಾರೆ, ನನಗೆ ಕೇವಲ 15 ನಿಮಿಷಕ್ಕಾಗಿ ಒಂದು ಮೀಟಿಂಗ್ ಅರೇಂಜ್ ಮಾಡಿಕೊಡಿ. ನನಗೆ ಆಯತುಲ್ಲಾ ಖೊಮೇನಿ ಅವರನ್ನ ಪರ್ಸನಲಿ ಆಗಿ ಮೀಟ್ ಮಾಡಬೇಕು. ಅವರಿಗಾಗಿ ಪ್ರೈಮ್ ಮಿನಿಸ್ಟರ್ ನರಸಿಂಹರಾವ್ ಒಂದು ಲೆಟರ್ನ ಕಳಿಸಿದ್ದಾರೆ, ಅದನ್ನು ಡೈರೆಕ್ಟ್ ಆಗಿ ಅವ್ರ ಕೈಗೇನೆ ಕೊಡಬೇಕು ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಇದನ್ನ ಕೇಳಿದ ಕೂಡಲೇ ಡಾಕ್ಟರ್ ವಿಲಾಯ್ತಿ ತಕ್ಷಣಕ್ಕೆ ಫೋನ್ ಹಾಕಿ ಆ ಸಮಯದಲ್ಲಿ ರುಹುಲ್ಲಾ ಖೊಮೇನಿ ಅವರ ಪರ್ಸನಲ್ ಸೆಕ್ರೆಟರಿ ಜೊತೆ ಮಾತನಾಡ್ತಾರೆ. ಅವ್ರು ಹೇಳ್ತಾರೆ, ಭಾರತದಿಂದ ಪ್ರೈಮ್ ಮಿನಿಸ್ಟರ್ ನರಸಿಂಹರಾವ್ ಅವರಿಂದ ಒಂದು ಇಂಪಾರ್ಟೆಂಟ್ ಲೆಟರ್ ಬಂದಿದೆ ಮತ್ತು ಅದನ್ನ ಪರ್ಸನಲಿ ಡೆಲಿವರಿ ಮಾಡೋದಕ್ಕೆ ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆದಂಥ ದಿನೇಶ್ ಸಿಂಗ್ ಅವರು ಡೆಲ್ಲಿಯಿಂದ ಬಂದಿದ್ದಾರೆ ಅಂತ. ಇದಾದ್ಮೇಲೆ ರುಹುಲ್ಲಾ ಖೊಮೇನಿ ಅವರ ಆಫೀಸ್ನಲ್ಲಿ ಸಂಜೆ ಸಮಯದಲ್ಲಿ ಕೇವಲ 15 ನಿಮಿಷ ಮೀಟಿಂಗ್ ಫಿಕ್ಸ್ ಆಗುತ್ತೆ. ಆ ಮೊಮೆಂಟ್ ಸ್ವಲ್ಪ ತುಂಬಾನೇ ಟೆನ್ಸ್ ಆಗಿತ್ತು. ದಿನೇಶ್ ಸಿಂಗ್ ತುಂಬಾನೇ ಕಷ್ಟಪಟ್ಟು ನಿಧಾನವಾಗಿ ನಡೀತಾ ಆಫೀಸ್ ಒಳಗೆ ಹೋಗ್ತಾರೆ. ಅವರು ತಮ್ಮ ಕೈಯಲ್ಲಿದ್ದಂಥ ಲೆಟರ್ನ ಆಯತುಲ್ಲಾ ರುಹುಲ್ಲಾ ಖೊಮೇನಿ ಅವರಿಗೆ ಕೊಡ್ತಾರೆ. ಅದನ್ನು ಕೊಟ್ಟ ನಂತರ ಅವರು ಗಂಭೀರವಾಗಿ ಆಯತುಲ್ಲಾ ರುಹುಲ್ಲಾ ಖೊಮೇನಿ ಅವ್ರನ್ನ ಹೇಳಿದರು, ಸರ್, ನೀವು ಇದನ್ನು ಒಮ್ಮೆ ಓದಿ ಪ್ಲೀಸ್. 8 ರಿಂದ 15 ನಿಮಿಷಗಳಷ್ಟು ಸಮಯ ತಗೊಳ್ತಾರೆ ಆಯತುಲ್ಲಾ ರುಹುಲ್ಲಾ ಖೊಮೇನಿ ಅವರು. ಅದನ್ನ ಗಂಭೀರವಾಗಿ ಓದ್ತಾರೆ. ಅದಾದ ನಂತರ ದಿನೇಶ್ ಸಿಂಗ್ ಅವರು ಒಂದು ನಮಸ್ಕಾರ ಮಾಡಿ ಎದ್ದು ನಿಂತು ಏನೂ ಮಾತಾಡದೆ ನೇರವಾಗಿ ಸ್ಪೆಷಲ್ ಪ್ಲೇನ್ ಮತ್ತೆ ಹತ್ತಿ ಯಾವುದೇ ತಡ ಇಲ್ಲದೆ ಸ್ಟ್ರೈಟ್ ಆಗಿ ಡೆಲ್ಲಿಗೆ ವಾಪಸ್ ಬರ್ತಾರೆ. ಡೆಲ್ಲಿ ತಲುಪಿದ ತಕ್ಷಣ ಅವರಿಗೆ ಮತ್ತೆ ನೇರವಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗುತ್ತೆ. ಯಾಕಂದ್ರೆ ಸಿಚುವೇಶನ್ ಅಷ್ಟೊಂದು ಸೀರಿಯಸ್ ಆಗಿತ್ತು. ಈ ಸಂಪೂರ್ಣ ಮ್ಯಾಟರ್ನಲ್ಲಿ ಅಂದ್ರೆ ಈ ಘಟನೆ ಇದೆಯಲ್ಲ, ಇರಾನ್ನ ವಿಸಿಟ್ ಮಾಡಿರೋ ದಿನೇಶ್ ಸಿಂಗ್ ಅವರು, ಇದು ತುಂಬಾ ಸೀಕ್ರೆಟಿವ್ ಮತ್ತೆ ಲೋ ಪ್ರೊಫೈಲ್ ಅಲ್ಲಿ ಇತ್ತು. ಅಂದ್ರೆ ಇದು ಸಾಮಾನ್ಯ ಆಪರೇಷನ್ ಅಲ್ಲ, ಇದೊಂದು ಪ್ಯೂರ್ ಕೋವರ್ಟ್ ಆಪರೇಷನ್. ಮೀಡಿಯಾನಲ್ಲಿ ಭಾರತ ಸರ್ಕಾರದ ಬೇರೆ ಯಾವುದೇ ಮಿನಿಸ್ಟರ್ಗೆ ಈ ವಿಷಯದ ಬಗ್ಗೆ ಒಂದು ಹಿಂಟ್ ಕೂಡ ಇರಲಿಲ್ಲ. ಅಷ್ಟೇ ಅಲ್ಲ, ಆ ಸಮಯದಲ್ಲಿ ಈ ಆಪರೇಷನ್ ಬಗ್ಗೆ ಗೊತ್ತಿದ್ದವರು ಕೇವಲ ಇಬ್ರು ಮಾತ್ರ. ಒಬ್ರು ಭಾರತ ಪ್ರೈಮ್ ಮಿನಿಸ್ಟರ್ ನರಸಿಂಹರಾವ್, ಮತ್ತೊಬ್ರು ರೋನ ಚೀಫ್. ಮತ್ತು ಇವರಿಬ್ಬರ ಹೊರತು ಈ ಆಪರೇಷನ್ ಬಗ್ಗೆ ಬೇರೆ ಯಾರಿಗೂ ಒಂದು ಐಡಿಯಾ ಕೂಡ ಇರಲಿಲ್ಲ. ಆ ರಾತ್ರಿ ದಿನೇಶ್ ಸಿಂಗ್ ಅವರ ಕುಟುಂಬದವರಿಗೆ ಹೇಳಲಾಗಿತ್ತು, ನೀವು ಬೆಳಗ್ಗೆ ಹೋಗಿ ಅವ್ರನ್ನ ಭೇಟಿ ಮಾಡಬಹುದು, ಯಾಕಂದ್ರೆ ಇವತ್ತು ರಾತ್ರಿ ಅವರಿಗೆ ಒಂದು ಚಿಕ್ಕ ಆಪರೇಷನ್ ನಡೀತಾ ಇದೆ ಮತ್ತೆ ನಾಳೆ ಬೆಳಗ್ಗೆ ಮಾತ್ರ ನಿಮ್ಮನ್ನು ಭೇಟಿ ಮಾಡ್ಲಿಕ್ಕೆ ಅವಕಾಶ ಕೊಡೋಕೆ ಸಾಧ್ಯ ಅಂತ. ಹೀಗಾಗಿ ಆ ದಿನ ಹಾಸ್ಪಿಟಲ್ನಲ್ಲಿ ಕುಟುಂಬದ ಅಂದ್ರೆ ದಿನೇಶ್ ಸಿಂಗ್ ಅವರ ಕುಟುಂಬದ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಇರಲಿಲ್ಲ. ಇದರಿಂದಾಗಿ ಯಾವುದೇ ಕ್ಲೂ ಆಗಲಿ ಯಾವುದೇ ಸಂಶಯ ಆಗಲಿ ಹೊರಗಿದ್ದ ಜನರಿಗೆ ಬರಲಿಲ್ಲ. ಇಲ್ಲಿ ಈ ಘಟನೆ ಆದಾಗ ಭಾರತದ ಪರಿಸ್ಥಿತಿ ಸಿಂಪಲ್ ಆಗಿರಲಿಲ್ಲ, ಸ್ವಲ್ಪ ಸೀರಿಯಸ್ ಆಗೇ ಇತ್ತು. ಈ ವಿಸಿಟ್ ಆದ ಕೇವಲ 3 ದಿನಗಳಲ್ಲೇ ಅಂದ್ರೆ ಮಾರ್ಚ್ 1994ನಲ್ಲಿ ಒಂದು ದೊಡ್ಡ ಡಿಪ್ಲೊಮ್ಯಾಟಿಕ್ ಗೇಮ್ ಶುರು ಆಗುತ್ತೆ. ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್, ಇದೊಂದು ಪವರ್ಫುಲ್ ಇಸ್ಲಾಮಿಕ್ ಬ್ಲಾಕ್. ಅದರಲ್ಲಿ ಪಾಕಿಸ್ತಾನ ಕೂಡ ಇದೆ ಮತ್ತು ಆ ಪಾಕಿಸ್ತಾನ OIC ಒಳಗೆ ಕುಳಿತುಕೊಂಡು ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿಸೋಕೆ ಎಲ್ಲ ಪ್ರಯತ್ನ ನಡೆಸಿತ್ತು. ಆ ರೆಸೊಲ್ಯೂಷನ್ ಏನಂದ್ರೆ, ಇಂಡಿಯಾ ಕಾಶ್ಮೀರದಲ್ಲಿ ಎಕ್ಸೆಸಿವ್ ಮಿಲಿಟರಿ ಫೋರ್ಸ್ನ ಯೂಸ್ ಮಾಡ್ತಿದೆ, ಅಂದ್ರೆ ಕಾಶ್ಮೀರದ ಜನಸಾಮಾನ್ಯರ ಮೇಲೆ ಹೆಚ್ಚುವರಿ ಸೈನ್ಯದ ಬಲ ಪ್ರಯೋಗ ಮಾಡ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ಕಾಶ್ಮೀರನಲ್ಲಿ
ಜನಸಾಮಾನ್ಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಹ್ಯೂಮನ್ ರೈಟ್ಸ್ ವಯೋಲೇಷನ್ ಆಗ್ತಾ ಇದೆ ಅಂತ ಗ್ಲೋಬಲ್ ಸ್ಟೇಜ್ ಮೇಲೆ ಒಂದು ಅಕ್ಯೂಸ್ ಮಾಡೋದಕ್ಕೆ ಪ್ಲಾನ್ ಮಾಡಿತ್ತು. ಇದು ಸಿಂಪಲ್ ಅಲಿಗೇಷನ್ ಅಲ್ಲ, ಇದೊಂದು ಇಂಟರ್ನ್ಯಾಷನಲ್ ಪ್ರೆಷರ್ ಕ್ರಿಯೇಟ್ ಮಾಡೋ ಒಂದು ದೊಡ್ಡ ಸ್ಟ್ರಾಟಜಿ ಆಗಿತ್ತು ಪಾಕಿಸ್ತಾನದ್ದು. ಮತ್ತು ಇದೇ ಕಾರಣಕ್ಕಾಗಿ ದಿನೇಶ್ ಸಿಂಗ್ ಅವರ ಟೆಹರಾನ್ ವಿಸಿಟ್ ಇದೆಯಲ್ಲ, ಒಂದು ಸೀಕ್ರೆಟ್ ಮಿಷನ್ ಕೂಡ ಆಗಿತ್ತು, ಒಂದು ಹೈ ಸ್ಟೇಕ್ಸ್ ಡಿಪ್ಲೊಮೆಟಿಕ್ ಮೂವ್ ಆಗಿತ್ತು. ಭಾರತ ಮೇಲೆ ಕಠಿಣ ಸ್ಯಾಂಕ್ಷನ್ ಹಾಕಬೇಕು, ಇನ್ನೂ ಮುಂದೆ ಹೋಗಿ OIC ಮೂಲಕ ನೀಡಿದಂಥ ಒಂದು ರೆಸೊಲ್ಯೂಷನ್ನ ಮುಂದೆ ಅದನ್ನ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕಮಿಷನ್ ನಲ್ಲಿ ಪ್ರೆಸೆಂಟ್ ಮಾಡಿ, ಮತ್ತು ಒಮ್ಮೆ ಆ OIC ಇದನ್ನ ಪಾಸ್ ಮಾಡಿದ್ರೆ ಆ ಕ್ಷಣದಲ್ಲೇ ಈ ರೆಸೊಲ್ಯೂಷನ್ನ UNHRC ಮುಂದೆ ಇಟ್ಟು ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಈ ಡಾಸಿಯರ್ನ ಓದಿ ಭಾರತ ವಿರುದ್ಧ ಯಾವುದಾದ್ರೂ ಒಂದು ಆಕ್ಷನ್ ಅಡಿಯಲ್ಲಿ ಸ್ಯಾಂಕ್ಷನ್ ಹಾಕೋಕೆ ಮತ್ತು ಭಾರತವನ್ನು ಸಂಪೂರ್ಣವಾಗಿ ಜಾಗತಿಕ ಮಟ್ಟದಲ್ಲಿ ಮೂಲೆಗುಂಪು ಮಾಡೋದಕ್ಕೆ ಪಾಕಿಸ್ತಾನ ಹುನ್ನಾರ ನಡೆಸಿತ್ತು. ಭಾರತದ ಮುಖ್ಯ ಉದ್ದೇಶ ಏನಾಗಿತ್ತಂದ್ರೆ ಈ ಇಶ್ಯೂ ಯಾವತ್ತೂ UNHRC ಮುಂದೆ ಹೋಗಬಾರ್ದು ಅನ್ನೋದು. ಈ ಒಂದು ಸ್ಥಿತಿ ಭಾರತಕ್ಕೆ ಬಂದಾಗ ಅದನ್ನ ಎದುರಿಸೋಕೆ ನಾವು ಈ ಲೆಟರ್ನ ರೋಹಲ್ಲಾ ಖೊಮೇನಿ ಅಂದ್ರೆ ಆಯತುಲ್ಲಾ ರೋಹಲ್ಲಾ ಖೊಮೇನಿಯವರಿಗೆ ಕಳಿಸಿದ್ವಿ. ಆ ಲೆಟರ್ನ ತಲುಪದ 3 ದಿನಗಳ ನಂತರ ಜೆನಿವಾ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ UNHRC ಒಂದು ಕ್ರೂಷಿಯಲ್ ಮೀಟಿಂಗ್ ನಡೀಬೇಕಾಗಿತ್ತು. ಆ ಮೀಟಿಂಗ್ ನಲ್ಲಿ OIC ಮೂಲಕ ಪಾಕಿಸ್ತಾನ ತನ್ನ ಆ ಡೇಂಜರಸ್ ರೆಸೊಲ್ಯೂಷನ್ ನ ಅಫಿಷಿಯಲಿ UNHRC ಮುಂದೆ ತರೋದಕ್ಕೆ ಎಲ್ಲಾ ಸಿದ್ಧತೆನ ನಡೆಸಿತ್ತು. ಇದನ್ನ ಕೌಂಟರ್ ಮಾಡೋದಕ್ಕೆ ಆ ಸಮಯದ ಭಾರತ ಸರ್ಕಾರದಿಂದ ಜಿನಿವಾಗೆ ಹೋದವರು 3 ಜನ ಟಾಪ್ ಲೆವೆಲ್ ಲೀಡರ್ಸ್. ಅವರನ್ನ ಲೀಡ್ ಮಾಡ್ತಿದ್ದವರು ಯಾರಂದ್ರೆ ಭಾರತದ ಮಾಜಿ ಪ್ರಧಾನಿಯಾದಂಥ ಅಟಲ್ ಬಿಹಾರಿ ವಾಜಪೇಯಿ. ಅವ್ರ ಜೊತೆ ಇನ್ನೂ 2 ಪವರ್ಫುಲ್ ಲೀಡರ್ಸ್ ಇದ್ರು. ಅವ್ರು ಯಾರಂದ್ರೆ ಸಲ್ಮಾನ್ ಖುರ್ಷಿದ್ ಅಂಡ್ ಫಾರೂಕ್ ಅಬ್ದುಲ್ಲಾ. ಈ ಮೂವರು, ವಾಜಪೇಯಿ, ಸಲ್ಮಾನ್ ಖುರ್ಷಿದ್ ಅಂಡ್ ಫಾರೂಕ್ ಅಬ್ದುಲ್ಲಾ, ಜಿನಿವಾದಲ್ಲಿದ್ರು. ಅವರ ಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಎಕ್ಸ್ಟ್ರೀಮ್ ಪ್ರೆಷರ್, ಒಂದು ತಪ್ಪಾದ ಮೂವ್, ಒಂದು ರಾಂಗ್ ಡಿಸಿಷನ್ ಭಾರತ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಹೊಡೆತ ಕೊಡೋ ಎಲ್ಲ ಸಾಧ್ಯತೆನೂ ಇತ್ತು. ಸತ್ಯ ಹೇಳ್ಬೇಕಂದ್ರೆ ಇದೊಂದು ಡಿಪ್ಲೊಮ್ಯಾಟಿಕ್ ವಾರ್ ಝೋನ್ ಆಗಿತ್ತು. ಯಾವ ದಿನ ಹ್ಯೂಮನ್ ರೈಟ್ಸ್ ಕಮಿಷನ್ ಮೀಟಿಂಗ್ ನಡಿಬೇಕಿತ್ತು ಆ ದಿನ ಎಲ್ಲರೂ ಲಿಟ್ರಲಿ ಟೆನ್ಷನ್ ಅಲ್ಲಿ ಇದ್ರು, ನರ್ವಸ್ ಆಗಿ ಕೂತಿದ್ರು. ಯಾಕಂದ್ರೆ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿತ್ತು ಪಾಕಿಸ್ತಾನಿಗೆ ಆಗ್ಲೇ OIC ಮೂಲಕ ಅಂದ್ರೆ ಆರ್ಗನೈಸೇಷನ್ ಫಾರ್ ಇಸ್ಲಾಮಿಕ್ ಕೋಆಪರೇಷನ್ ಮೂಲಕ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ಕೊಂಡಿದೆ. ಆದ್ರೆ ಅಸಲಿ ಪ್ರಾಬ್ಲಮ್ ಏನ್ ಗೊತ್ತಾ, ಈ ರೆಸೊಲ್ಯೂಷನ್ ಈಗ ಡೈರೆಕ್ಟ್ ಆಗಿ UNHRC ಮುಂದೆ ಬರೋದು, ಅಲ್ಲಿಂದ ಶುರುವಾಗೋದು ನಿಜವಾದ ಪ್ರೆಷರ್ ಅಂಡ್ ರಿಯಲ್ ಗೇಮ್. ಮತ್ತು ಇಲ್ಲಿ ರೆಸೊಲ್ಯೂಷನ್ ಪಾಸ್ ಆಗ್ಬಿಟ್ರೆ ಮುಂದೆ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅವರಿಗೆ ಏನ್ ಮಾಡಬೇಕು ಅಂತ ಕ್ಲಿಯರ್ ಆಗ್ತಿರ್ಲಿಲ್ಲ. ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಮೀಟಿಂಗ್ಸ್ ಶುರು ಆಗ್ತಿದ್ದಂತೆ ಸಿಚುವೇಶನ್ ಅಲ್ಲಿ ಸ್ವಲ್ಪ ಟೆನ್ಸ್ ಆಗಿಬಿಡುತ್ತೆ. ಅಷ್ಟರಲ್ಲಿ OIC ಕಡೆಯಿಂದ ರೆಸೊಲ್ಯೂಷನ್ ಪ್ರೆಸೆಂಟ್ ಮಾಡ್ತಾ ಇದ್ದಾಗ ಅದೇ ಸಮಯದಲ್ಲಿ ಇರಾನ್ನ ರೆಪ್ರೆಸೆಂಟೇಟಿವ್ ಏಕಾಏಕಿ ಎದ್ದು ನಿಲ್ತಾರೆ. ಆ ಮೊಮೆಂಟ್ ರೂಮ್ ಒಳಗೆ ಸ್ವಲ್ಪ ಲಿಟ್ರಲಿ ಸೈಲೆನ್ಸ್ ತುಂಬಿತ್ತು. ಆ ಇರಾನ್ನ ರೆಪ್ರೆಸೆಂಟೇಟಿವ್ ಒಂದು ಪವರ್ಫುಲ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಈ OIC ರೆಸೊಲ್ಯೂಷನ್ಗೆ ಇರಾನ್ ಒಪ್ಪಿಗೆ ಕೊಡೋದಿಲ್ಲ, ನಾವು ಭಾರತದ ಪರವಾಗಿ ನಿಲ್ತೇವೆ ಅಂತ ಹೇಳ್ತಾನೆ. ಇದನ್ನ ಹೇಳ್ತಾ ಅವನು ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಈ ರೆಸೊಲ್ಯೂಷನ್ ಮೇಲೆ OIC ಮೆಂಬರ್ಸ್ ನ ಒಮ್ಮತ ಇಲ್ಲ, ಅಂದ್ರೆ ಎಲ್ಲಾ OIC ಮೆಂಬರ್ಸ್ ಈ ರೆಸೊಲ್ಯೂಷನ್ ನ ಒಪ್ಪೋದಿಲ್ಲ ಅಂತ. ಇಲ್ಲಿ ಮೇನ್ ಟ್ವಿಸ್ಟ್ ಏನಂದ್ರೆ OIC ಅನ್ನೋದು ಒಂದು ಆರ್ಗನೈಸೇಷನ್, ಇದು ಪ್ಯೂರ್ಲಿ ಒಮ್ಮತದ ಮೇಲೆ ವರ್ಕ್ ಆಗುತ್ತೆ. ಅಂದ್ರೆ ಒಬ್ಬರೇ ಒಬ್ಬ ಮೆಂಬರು ನಮ್ಮ ಒಮ್ಮತ ಇಲ್ಲ ಅಂತ ಹೇಳಿದ್ರೆ ಅದೇ ಕ್ಷಣದಲ್ಲಿ ಆ ರೆಸೊಲ್ಯೂಷನ್ ಮುಂದಕ್ಕೆ ಹೋಗೋ ಚಾನ್ಸೇ ಇಲ್ಲ. ಅತ್ಯಂತ ದೊಡ್ಡ ವಿಷಯ ಏನಂದ್ರೆ OIC ರೆಸೊಲ್ಯೂಷನ್ ಅನ್ನ UNHRC ಜೆನೆವಾದಲ್ಲಿ ಪ್ರೆಸೆಂಟ್ ಮಾಡಿದಾಗ ಆ ಸಮಯದಲ್ಲಿ ಇರಾನ್ನ ರೆಪ್ರೆಸೆಂಟೇಟಿವ್ ಎದ್ದು ನಿಂತು ಸ್ಟ್ರೈಟ್ ಆಗಿ ರಿಜೆಕ್ಟ್ ಮಾಡಿಬಿಟ್ರು. UNHRC ಅದೇ ರೆಸೊಲ್ಯೂಷನ್ ನ ತೆಗೆದಾಕಿ ನೇರವಾಗಿ ಡಸ್ಟ್ಬಿನ್ಗೆ ತಳ್ಳಿಬಿಡ್ತಾರೆ ಆ ರೆಸೊಲ್ಯೂಷನ್ ನ. ಅಲ್ಲೇ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಮುಖಭಂಗ ಆಗುತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ಅಟಲ್ ಬಿಹಾರಿ ವಾಜಪೇಯಿ, ಫಾರೂಕ್ ಅಬ್ದುಲ್ಲಾ, ಸಲ್ಮಾನ್ ಖುರ್ಷಿದ್ ಈ 3 ಅಲ್ಲೇ ಕುಳಿತಿದ್ದಾಗ ಅವರಿಗೆ ಒಂದು ದೊಡ್ಡ ಶಾಕ್ ಆಗುತ್ತೆ. ಈ 3ಗೂ ಅರ್ಥ ಆಗ್ಲೇ ಇಲ್ಲ ಇರಾನ್ ಯಾಕೆ ಈ ತರ ಮಾಡಿದೆ ಅಂತ. ಅಂದ್ರೆ ಇರಾನ್ ಯಾಕೆ ಭಾರತಕ್ಕೆ ಸಪೋರ್ಟ್ ಮಾಡ್ತದೆ ಏಕಾಏಕಿ. ಯಾಕಂದ್ರೆ ಕೇವಲ 3 ದಿನಗಳ ಹಿಂದೆ ಆ ರೆಸೊಲ್ಯೂಷನ್ ಬಗ್ಗೆ ಇರೋ ಆ ಲೆಟರ್ನ ದಿನೇಶ್ ಸಿಂಗ್ ಸ್ವತಃ ಪರ್ಸನಲ್ ಆಗಿ ಹೋಗಿ ಕೊಟ್ಟು ಬಂದಿದ್ರು. ಅಟಲ್ ಬಿಹಾರಿ ವಾಜಪೇಯಿ, ಸಲ್ಮಾನ್ ಖುರ್ಷಿದ್ ಮತ್ತು ಫಾರೂಕ್ ಅಬ್ದುಲ್ಲಾ ಅವ್ರಿಗೆ ಏನು ಗೊತ್ತೇ ಇರಲಿಲ್ಲ. ಅವರು ಅಲ್ಲಿ ಕೂತು ಒಂದೇ ಒಂದು ವಿಚಾರದಲ್ಲಿ ಯೋಚನೆ ಮಾಡ್ತಾ ಇದ್ರು, ಈಗೇನಾಗುತ್ತೆ, ವಾಟ್ಸ್ ನೆಕ್ಸ್ಟ್ ಅಂತ. ಆದ್ರೆ ಭಾರತದಲ್ಲಿ ಈ ಸುದ್ದಿ ಪ್ರಧಾನಮಂತ್ರಿ ತನಕ ತಲುಪಿದಾಗ ಆ ಸಮಯದಲ್ಲಿ ಅವ್ರ ಜೊತೆ ಮೀಟಿಂಗ್ ಅಲ್ಲಿ ಇದ್ದಂತ ರಾ ಚೀಫ್ ಕೂಡ ಅಲ್ಲೇ ಕೂತಿದ್ರು. ಆ ಇಬ್ಬರಿಗೆ ಈ ವಿಷಯ ತಲುಪಿದ ತಕ್ಷಣ ಇರಾನ್ನ ರೆಪ್ರೆಸೆಂಟೇಟಿವ್ ಹಠಾತ್ ರೆಸೊಲ್ಯೂಷನ್ ಇಂದ ಹಿಂದೆ ಸರಿದಿದ್ದಾರೆ ಮತ್ತು ಆ ರೆಸೊಲ್ಯೂಷನ್ ಸಂಪೂರ್ಣವಾಗಿ ಫೇಲ್ ಆಗಿದೆ ಅಂತ ಕೇಳಿದಾಗ ಒಂದು ದೊಡ್ಡ ರಾಜಕೀಯ ಬೆಳವಣಿಗೆ ಆಗೋ ಎಲ್ಲ ಮುನ್ಸೂಚನೆ ಆಗಿತ್ತು. ಇಬ್ರು ಒಬ್ರನ್ನೊಬ್ರು ಹ್ಯಾಂಡ್ಶೇಕ್ ಮಾಡ್ತಾರೆ. ಅಂದ್ರೆ PM ನರಸಿಂಹರಾವ್ ಮತ್ತೆ ರಾ ಚೀಫ್ ಒಬ್ರು ಹ್ಯಾಂಡ್ಶೇಕ್ ಮಾಡ್ತಾರೆ. ರಾ ಚೀಫ್ ತಮ್ಮ ಕಾರ್ನಲ್ಲಿ ಕೂತು ಇಂಡಿಯಾ ಗೇಟ್ ಹತ್ರ ಇರೋ ಆಫೀಸ್ಗೆ ಹಿಂದಿರುಗ್ತಾರೆ. ಇಲ್ಲಿ ಅತ್ಯಂತ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ, ಆ ಲೆಟರ್ನಲ್ಲಿ ಅಂಥದ್ದೇನು ಬರೀಲಾಗಿತ್ತು. ಇರಾನ್ನ ರೆಪ್ರೆಸೆಂಟೇಟಿವ್ ಆ ಸಮಯದಲ್ಲಿ ಜಿನ್ವಾದಲ್ಲಿ ಇದ್ದವರು ಅವ್ರಿಗೆ ಬ್ಯಾಕ್ಔಟ್ ಆಗೋಕೆ ಆರ್ಡರ್ ಯಾರಿಂದ ಬಂದಿತ್ತು ಅನ್ನೋದು ಮೊದಲ ವಿಷಯ. ಏನಂದ್ರೆ ಅವ್ರಿಗೆ ಬ್ಯಾಕ್ಔಟ್ ಆರ್ಡರ್ ಡೈರೆಕ್ಟ್ ಆಗಿ ಬಂದಿತ್ತು ಆಯತುಲ್ಲಾ ರೋಹಲ್ಲಾ ಖೊಮೇನಿ ಅವರ ಆಫೀಸಿಂದ. ಈಗ ಇಲ್ಲಿ ಹುಟ್ಟೋ ಇನ್ನೊಂದು ಪ್ರಶ್ನೆ ಏನಂದ್ರೆ ಆ ಲೆಟರ್ನಲ್ಲಿ ಏನಿತ್ತು ಅನ್ನೋದು. ಇವತ್ತಿನ ತನಕ ಈ ಲೆಟರ್ನ ಬಗ್ಗೆ
ಪಬ್ಲಿಕ್ ಡೊಮೈನಲ್ಲಿ ಒಂದೇ ಒಂದು ಸಾಲಿಡ್ ಮಾಹಿತಿ ಕೂಡ ಇಲ್ಲ. ಆದರೆ ಇವತ್ತು ನಾನು ನಿಮಗೆ ರಿವೀಲ್ ಮಾಡ್ತೀನಿ ಆ ಲೆಟರ್ನಲ್ಲಿ ನಿಜವಾಗಿ ಏನಿತ್ತು ಅನ್ನೋದನ್ನು. ಅದೊಂದು ಸಿಂಪಲ್ ಲೆಟರ್ ಅಲ್ಲ, ಅದರಲ್ಲಿ ಒಂದು ಫೋಟೋಗ್ರಾಫ್ ಕೂಡ ಇತ್ತು. ಈಗ ಮೇನ್ ವಿಷಯಕ್ಕೆ, ಮುಖ್ಯ ವಿಷಯಕ್ಕೆ ಬರೋಣ. ಆ ಲೆಟರ್ನಲ್ಲಿ ಏನು ಬರೆಯಲಾಗಿತ್ತು ಅನ್ನೋದು. ಆಯತುಲ್ಲಾ ರುಹುಲ್ಲಾ ಖೊಮೇನಿ ಸಾಹೇಬ್ರೆ, ಈ ಲೆಟರ್ ನಿಮಗೆ ಇಂಡಿಯಾದಿಂದ ಡೆಡಿಕೇಟ್ ಮಾಡಲಾಗಿದೆ. ಈ ಲೆಟರ್ ಪರ್ಸನಲ್ ಆಗಿ ನಿಮಗಾಗಿ ಬರೆಯಲಾಗಿದೆ. ಖೊಮೇನಿ ಸಾಹೇಬ್ರೆ, ನಿಮ್ಮ ಪೂರ್ವಜರು ಇಂಡಿಯಾ ಮತ್ತು ವಿಶೇಷವಾಗಿ ಕಾಶ್ಮೀರ ಜೊತೆ ತುಂಬಾ ಗಾಢವಾದ ನಂಟು ಹೊಂದಿದವರು. ನಿಮ್ಮ ಪೂರ್ವಜರು ನಿಮ್ಮ ಕುಟುಂಬಕ್ಕೆ ಸೇರಿದವರು. ಅವರಲ್ಲಿ ಮೊದಲ ವ್ಯಕ್ತಿ ಸಯೀದ್ ಸಲಾಹುದ್ದೀನ್ ಹೈದರ್ ಆಗಿತ್ತು. ಇವರನ್ನ ಸಯೀದ್ ಶಾಬುದ್ದೀನ್ ಹೈದರ್ ಅಂತಲೂ ಕರೀತಾರೆ ಮತ್ತು ಸಲಾಹುದ್ದೀನ್ ಹೈದರ್ ಅನ್ನೋ ಹೆಸರಿಂದನೂ ಕರೀತಾರೆ. ಆದರೆ ಅವರ ಕಾಮನ್ ನೇಮ್ ಏನು ಗೊತ್ತಾ? ಅದು ಹೈದರ್ ಸಾಬ್. ಹಾಗಾದ್ರೆ ಸಯೀದ್ ಸಲಾಹುದ್ದೀನ್ ಅಥವಾ ಶಾಬುದ್ದೀನ್ ಹೈದರ್ ಉರ್ಫ್ ಹೈದರ್ ಸಾಬ್ ಇವರು 766ರಲ್ಲಿ, ಹೌದು 766 AD ಅರೇಬಿಯಾದಿಂದ ಭಾರತಕ್ಕೆ ಬಂದವರು. ಮತ್ತು ಭಾರತಕ್ಕೆ ಬಂದ ನಂತರ ಅವ್ರು ನೇರವಾಗಿ ಹೋಗಿದ್ದು ಎಲ್ಲಿಗೆ ಹೋಗುತ್ತಾ? ಕಾಶ್ಮೀರ್ಗೆ. ಆ ಸಮಯದಲ್ಲಿ ಅಂದ್ರೆ 766 AD ಸಯೀದ್ ಶಾಬುದ್ದೀನ್ ಹೈದರ್ ಅವರ ಮಿಷನ್ ಏನು ಗೊತ್ತಾ? ಅವರು ಭಾರತದಲ್ಲಿ ಇಸ್ಲಾಮನ್ನ ಪ್ರಮೋಟ್ ಮಾಡೋದಕ್ಕಾಗಿ ಬಂದಿದ್ರು. ಹೌದು, ವಿಶೇಷವಾಗಿ ಕಾಶ್ಮೀರ್ನಲ್ಲಿ ಇಸ್ಲಾಮನ್ನ ಸ್ಪ್ರೆಡ್ ಮಾಡೋದಕ್ಕೆ ಬಂದಿದ್ರು. ಸಯೀದ್ ಶಾಬುದ್ದೀನ್ ಹೈದರ್ ಅವರ ಡೈರೆಕ್ಟ್ ಬ್ಲಡ್ ಲೈನ್ ಬೇರೆ ಯಾರೂ ಅಲ್ಲ, ಈ ಲೆಟರ್ನ ಓದುತ್ತಿದ್ದ ಆಯತುಲ್ಲಾ ಖೊಮೇನಿ ಅವರು. ಸಯೀದ್ ಶಾಬುದ್ದೀನ್ ಹೈದರ್ ನಂತರ ನಿಮ್ಮ ಮತ್ತೊಬ್ಬ ಸಂಬಂಧಿ, ಅಂದ್ರೆ ನಿಮ್ಮದೇ ಬ್ಲಡ್ ರಿಲೇಟಿವ್ ಹಸ್ಮತುಲ್ಲಾ ರಿಯಾಜಿ ಯಜ್ದಿ, ಇವರು ಇರಾಕ್ನಿಂದ ಜಮ್ಮು ಕಾಶ್ಮೀರ್ಗೆ ಬಂದರು. ಆಯತುಲ್ಲಾ ರಿಯಾಜಿ ಯಜ್ದಿ ಭಾರತಕ್ಕೆ ಬಂದ ನಂತರ ಅವರು ಜಮ್ಮು ಪ್ರದೇಶದಲ್ಲಿ ನೆಲೆಯೂರ್ತಾರೆ. ಜಮ್ಮು ಪ್ರದೇಶದಲ್ಲಿರುವ ಹಾಜಿ ಪೀರ್ ಮಿಠಾ ದರ್ಗಾ, ಅದು ಇವರ ಹೆಸರಿನ ಮೇಲೆ ನಿರ್ಮಾಣವಾಗಿರೋದು. ಹಸ್ಮತುಲ್ಲಾ ರಿಯಾಜಿ ಯಜ್ದಿ ನಂತರ ಆಯತುಲ್ಲಾ ಖೊಮೇನಿ ಸಾಹೇಬ್ರೆ, ನಿಮ್ಮ ಕುಟುಂಬದ ಅತ್ಯಂತ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಗೊತ್ತಾ? ಅವರು ನಿಮ್ಮದೇ ಗ್ರ್ಯಾಂಡ್ ಫಾದರ್, ಅಂದ್ರೆ ನಿಮ್ಮ ತಾತ ಆದಂತ, ಅವರ ಹೆಸರು ದೀನ್ ಅಲಿ ಶಾ. ಇದೇ ಕಾಶ್ಮೀರದ ಮೂಲ ನಿವಾಸಿ. ಇದು ಕೇವಲ ಒಂದು ಕಥೆಯಲ್ಲ, ಇದು ನಿಮ್ಮ ಒಂದು ಲೀನೇಜ್, ಒಂದು ಹಿಡನ್ ಹಿಸ್ಟ್ರಿ, ಒಂದು ಐಡೆಂಟಿಟಿ ಶಾಕ್. ಲೆಟರ್ನಲ್ಲಿ ಮುಂದೆ ಬರೆಯಲಾಗುತ್ತೆ, ಖೊಮೇನಿ ಸಾಹೇಬ್ರೆ, ನೀವು ಕಾಶ್ಮೀರದ ಬಗ್ಗೆ ಒಂದು ರೆಸೊಲ್ಯೂಷನ್ ಪಾಸ್ ಮಾಡೋದಕ್ಕೆ ಹೋಗ್ತಿದ್ದೀರಂತೆ. ದೀನ್ ಅಲಿ ಶಾ ಖೊಮೇನಿ, ನಿಮ್ಮ ದಾದಾಜಿ ಅಂದ್ರೆ ನಿಮ್ಮ ಅಜ್ಜ ಇದೇ ಕಾಶ್ಮೀರ್ನ ರೆಸಿಡೆಂಟ್ ಆಗಿದ್ರು, ಅಂದ್ರೆ ಮೂಲ ನಿವಾಸಿ ಆಗಿದ್ರು. ಮತ್ತು ಇನ್ನೂ ಮುಂದೆ ಹೋಗಿ ಹೇಳೋದಾದ್ರೆ, ದೀನ್ ಅಲಿ ಶಾ ಅವರು ಕಾಶ್ಮೀರ್ನ ಒಂದು ಮೂಲ ನಿವಾಸಿ ಆಗಿದ್ದಲ್ಲದೆ ಅವರ ಪುತ್ರನ ಹೆಸರು ಸೈಯದ್ ಅಹಮದ್ ಮೌಸವಿ ಹಿಂದ್, ಅಂದ್ರೆ ನಿಮ್ಮ ಅಜ್ಜ, ಇವರ ಜನ್ಮ ಲಕ್ನೋನಲ್ಲಿ ಆಗುತ್ತೆ. ಲಕ್ನೋದ ಹತ್ತಿರದಲ್ಲಿರುವಂತಹ ಬಾರಾಬಂಕಿ ಪ್ರದೇಶದಲ್ಲಿರುವ ಕಿಂತೂರ್ ಗ್ರಾಮದ ಬಳಿ. ಆ ಸಮಯದಲ್ಲಿ ದೀನ್ ಅಲಿ ಶಾ ಸಾಹೇಬ್ ಅವರು ಲಕ್ನೋದ ಹತ್ತಿರ ಕಿಂತೂರು ವಿಲೇಜಲ್ಲಿ ಬಾರಾಬಂಕಿ ಬಳಿ ಇಸ್ಲಾಮನ್ನ ಪ್ರಮೋಟ್ ಮಾಡೋದಕ್ಕೆ ಹೋಗಿದ್ರು. ನಾವು ಈ ಪತ್ರದಲ್ಲಿ ಇನ್ನು ಮುಂದೆ ಏನು ಹೇಳ್ತೀವಿ ಅಂದ್ರೆ, ರುಹುಲ್ಲಾ ಖೊಮೇನಿ ಸಾಹೇಬ್ರೆ, ನೀವು ಭಾರತೀಯರು, ನಿಮ್ಮ ರಕ್ತ ಭಾರತೀಯ ರಕ್ತ. ಇವತ್ತು ನಿಮ್ಮ ರಕ್ತ ಕುದಿಯೋದಿಲ್ವೇ? ಪಾಕಿಸ್ತಾನ ಎಂಬ ಪಾಪಿ ದೇಶ ಭಾರತಕ್ಕೆ ಸೇರಿದ ಕಾಶ್ಮೀರ್ನಲ್ಲಿ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತಾ ಇದೆ. ಅದೇ ಪ್ರದೇಶದಲ್ಲಿ ನಿಮ್ಮ ಪೂರ್ವಜರು ಅಂದ್ರೆ ಸೈಯದ್ ಶಾಬುದ್ದೀನ್, ಹಸ್ಮತುಲ್ಲಾ ರಿಯಾಜಿ ಯಜ್ದಿ, ದೀನ್ ಅಲಿ ಶಾ, ಸೈಯದ್ ಅಹಮದ್ ಮೌಸವಿ ಹಿಂದ್, ಈ ಎಲ್ಲರೂ ಬದುಕಿದ್ರು. ನಿಮ್ಮ ಅತ್ಯಂತ ಪ್ರಮುಖ ಪೂರ್ವಜರಾದ ಸೈಯದ್ ಅಹಮದ್ ಮೌಸವಿ ಹಿಂದ್ ಅವರ ಸಂಪೂರ್ಣ ಹೆಸರನ್ನ ಗಮನದಿಂದ ನೋಡಿ. ಮೌಸವಿ ಹಿಂದ್ ಅವರು ತಮ್ಮ ಹೆಸರಿನಲ್ಲಿ ಹಿಂದ್ ಅನ್ನೋ ಪದನ ಯಾವತ್ತೂ ತೆಗೆದು ಹಾಕಲಿಲ್ಲ. ಯಾಕಂದ್ರೆ ಅವರು ಒಬ್ಬ ಭಾರತದ ಅತ್ಯಂತ ದೊಡ್ಡ ಕವಿಯಾಗಿದ್ರು ಮತ್ತು ಆ ಹಿಂದ್ ಅನ್ನೋ ಪದ ಅವರಿಗೆ ಗೌರವ, ಗುರುತು ಮತ್ತು ಅಸ್ತಿತ್ವ ಎಲ್ಲವನ್ನೂ ತಂದುಕೊಟ್ಟಿತ್ತು. ಮತ್ತು ಅವರ ಸಂಪೂರ್ಣ ಪೋಯಟ್ರಿ ಕೂಡ ಈ ಹಿಂದ್ ಎಂಬ ಪದ ಅಂಕಿತ ನಾಮದಲ್ಲೇ ಬರಲಾಗಿತ್ತು. ನಿಮ್ಮ ಸಂಬಂಧ ಕೇವಲ ಲಕ್ನೋ ಮತ್ತು ಕಾಶ್ಮೀರ್ ಜೊತೆ ಮಾತ್ರ ಅಲ್ಲ, ಸಂಪೂರ್ಣ ಹಿಂದೂಸ್ತಾನ್ ಅಂದ್ರೆ ಸಂಪೂರ್ಣ ಭಾರತದ ಜೊತೆ ಇದೆ. ಸೈಯದ್ ಅಹಮದ್ ಮೌಸವಿ ಹಿಂದ್ 1830ರಲ್ಲಿ ಇರಾಕ್ಗೆ ಹೋಗ್ತಾರೆ. ಇರಾಕ್ನಿಂದ ಹೊರಟು ಅವರು ಇರಾನ್ ಕಡೆಗೆ ಪ್ರಯಾಣ ಮಾಡ್ತಾರೆ ಮತ್ತು ಆ ಸಮಯದಲ್ಲಿ ಇರಾನ್ನಲ್ಲಿ ಖೊಮೇನಿ ಎಂಬ ಹಳ್ಳಿಗೆ ಹೋಗಿ ಅವರು ನೆಲೆಯೂರುತ್ತಾರೆ. ಮತ್ತು ಆ ಖೊಮೇನಿ ಹಳ್ಳಿಯಲ್ಲಿ ನೆಲೆಸಿದಾಗ ಅಲಿ ಸೈಯದ್ ಅಹಮದ್ ಮೌಸವಿ ಹಿಂದ್ ಅವರಿಗೆ ಒಬ್ಬ ಪುತ್ರ ಹುಟ್ಟುತ್ತಾನೆ. ಅವರ ಹೆಸರು ಮುಸ್ತಫಾ ಮೌಸವಿ. ಈ ಮುಸ್ತಫಾ ಮೌಸವಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಬಹಳ ಪ್ರಮುಖ ವ್ಯಕ್ತಿ. ಯಾಕಂದ್ರೆ ಅವರ ಪತ್ನಿ ಹೆಸರು ಆಗಾ ಖಾನೂಮ್. ಆಗಾ ಖಾನೂಮ್ ಮತ್ತು ಮುಸ್ತಫಾ ಮೌಸವಿ ಇವರಿಬ್ಬರ ಪುತ್ರ 1900ರಲ್ಲಿ ಜನಿಸಿದಂತ ಮಗುವಿನ ಹೆಸರು ಏನು ಗೊತ್ತಾ? ಆಯತುಲ್ಲಾ ರುಹುಲ್ಲಾ ಖೊಮೇನಿ. ಖೊಮೇನಿ ಸಾಹೇಬ್ರೆ, ನಿಮ್ಮ ಪೂರ್ವಜರು ಕಾಶ್ಮೀರದ ಭೂಮಿಯಿಂದ ಹೊರಟು ಖೊಮೇನಿ ಎಂದ ಹಳ್ಳಿಯಲ್ಲಿ ಸೆಟ್ಲ್ ಆಗ್ತಾರೆ. ನಿಮ್ಮ ತಂದೆ ಮುಸ್ತಫಾ ಮೌಸವಿ 1903ರಲ್ಲಿ ವಿಧಿವಶರಾಗ್ತಾರೆ ಮತ್ತು ಆ ಸಮಯದಲ್ಲಿ ನೀವು ಕೇವಲ 2.5 ವರ್ಷದ ಬಾಲಕ. ನಿಮ್ಮ ಸಂಪೂರ್ಣ ಪೋಷಣೆ ನಿಮ್ಮ ತಾಯಿಯಾದಂಥ ಆಗಾ ಖಾನೂಮ್ ಅವರ ಕೈಯಲ್ಲಾಗುತ್ತೆ. ಮತ್ತು ಇವತ್ತು ಹೇಳಿ ಅತ್ಯಂತ ದೊಡ್ಡ ಸತ್ಯ ಏನು ಗೊತ್ತಾ? ನಿಮ್ಮ ರಕ್ತದಲ್ಲಿ ಹರಿಯುತ್ತಿದ್ದುದು ಸೈಯದ್ ಅಹಮದ್ ಮೌಸವಿ ಹಿಂದ್ ಅವರ ರಕ್ತ.
ಮತ್ತು ಅವ್ರು ಯಾರು ಗೊತ್ತಾ, ಅವರು ಮೂಲತಃ ಲಕ್ನೋದ ಹತ್ತಿರ ಅಂತ ಕಿಂತೂರ್ ವಿಲೇಜ್ ಬಾರಾಬಂಕಿಯಲ್ಲಿ ಹುಟ್ಟಿದವರು. ನಿಮ್ಮ ನಂಟು ಈ ಭಾರತದ ಜೊತೆ ಇಷ್ಟು ಆಳವಾಗಿದೆ, ಇಷ್ಟು ಗಾಢವಾಗಿದೆ. ನೀವು ಹೇಗೆ ಪಾಕಿಸ್ತಾನ ಎಂಬ ದೇಶನ, ಅದು ನಿಮ್ಮ ಪೂರ್ವಜರ ಭೂಮಿಯನ್ನು ನಾಶ ಮಾಡಲು ಹೊರಟಿದೆ, ಅದಕ್ಕೆ ಸಪೋರ್ಟ್ ಮಾಡ್ತೀರಾ? ಪತ್ರದ 2ನೇ ಪುಟದಲ್ಲಿ ನಾವು ಕೊಮ್ಯುನಿ ಸಾಹೇಬರಿಗೆ ಇನ್ನೊಂದು ವಿಷಯನ ನೆನಪಿಸಿ ಹೇಳ್ತೀವಿ. 1981ರಲ್ಲಿ ಕೊಮ್ಯುನಿ ಸ್ವತಃ ಭಾರತಕ್ಕೆ ಬಂದಿದ್ರು. ಆದರೆ ದೊಡ್ಡ ವಿಷಯ ಏನಂದ್ರೆ, ಭಾರತಕ್ಕೆ ಬಂದ ತಕ್ಷಣ ಅವರು ನೇರವಾಗಿ ಶ್ರೀನಗರಕ್ಕೆ ಹೋಗ್ತಾರೆ. ನೀವು ಕಾಶ್ಮೀರದಿಂದ ದೂರವಾಗಿರಲು ಹೇಗೆ ಸಾಧ್ಯ? ಯಾಕಂದ್ರೆ ಆ ಜಾಗ ನಿಮ್ಮ ಜೊತೆ ರಕ್ತದಲ್ಲಿ ವಿಲೀನವಾಗಿದೆ. ನೀವು ಕಾಶ್ಮೀರಕ್ಕೆ ಹೋದಾಗ ಅಲ್ಲಿ ನೀವು ಒಂದು ಮೌಲ್ವಿ ಫಾರೂಕ್ ಅವ್ರನ್ನ ಮೀಟ್ ಮಾಡ್ತೀರ. ಅವರ ಜೊತೆ ಸೇರ್ಕೊಂಡು ನೀವು ಶುಕ್ರವಾರದ ದಿನ ಸ್ವತಃ ಕುತುಬಾವನ್ನ ಪಠನೆ ಮಾಡ್ತೀರಾ. ಆ ಕುತುಬಾ ಓದಿದ ನಂತರ ಒಂದು 15 ನಿಮಿಷಗಳ ಕಾಲ ಒಂದು ಸ್ಪೀಚ್ನ ನೀವು ಸುನ್ನಿ ದರ್ಗಾದಲ್ಲಿ ನೀಡಿದ್ದೀರಿ. ಮತ್ತು ಆ ದರ್ಗಾದಲ್ಲಿ ನೀವು ನೀಡಿದಂಥ ಆ ಸ್ಪೀಚ್ನನ್ನು ಸಹ ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿಗಳು ರೆಕಾರ್ಡ್ ಮಾಡಿ ಸುರಕ್ಷಿತವಾಗಿ ಉಳಿಸ್ಕೊಂಡಿದ್ದಾರೆ. ಆ ಸ್ಪೀಚ್ನಲ್ಲಿ ನೀವು ಒಂದು ಪಾಯಿಂಟ್ ಹೇಳಿದ್ದೀರಾ, ಶಿಯಾ ಸುನ್ನಿ ಒಂದಾಗಿರಬೇಕು, ನಾವೆಲ್ಲರೂ ಅಲ್ಲಾಹನ ಮಕ್ಕಳು ಅಂತ. ಇಂದು ನೀವು ಅದೇ ವ್ಯಕ್ತಿ, ಆ ಮೆಸೇಜ್ ಕೊಟ್ಟಂತ ವ್ಯಕ್ತಿ, ನಾವೆಲ್ಲರೂ ಅಲ್ಲಾಹನ ಮಕ್ಕಳು, ಎಲ್ಲರೂ ಒಂದಾಗಿರಬೇಕು, ಶಿಯಾ ಸುನ್ನಿ ನಡುವೆ ಯಾವುದೇ ಡಿಫ್ರೆನ್ಸ್ ಇರಬಾರ್ದು ಅಂತ ಹೇಳಿದವರು ನೀವು. ಅದೇ ಒಂದು ವಿಷಯಕ್ಕೆ ಕಾಶ್ಮೀರದ ಜನತೆ ನಿಮ್ಮ ಮೇಲೆ ಇನ್ನೂ ಇಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಆದರೆ ಈಗ ನೀವು ಅದೇ ಕಾಶ್ಮೀರದ ವಿರುದ್ಧ ರೆಸಲ್ಯೂಷನ್ ಪಾಸ್ ಮಾಡ್ತೀರಾ? ಇಂಡಿಯಾದ ಕಾಶ್ಮೀರದ ಮೇಲೆ ಹುನ್ನಾರ ನಡೆಸಿರೋ ಪಾಕಿಸ್ತಾನಕ್ಕೆ ನೀವು ಸಪೋರ್ಟ್ ಹೇಗೆ ಮಾಡ್ತೀರಾ? ಕೊಮ್ಯುನಿ ಸಾಹೇಬ್ರೆ, ನಮಗೆ ಗೊತ್ತಿದೆ, ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನಿಮ್ಮ ಮನೆಯಲ್ಲಿ ಒಂದು ಹ್ಯಾಂಡ್ ರಿಟನ್ ಕುರಾನ್ ಇದೆ. ನಮಗೆ ಗೊತ್ತಿದೆ ಆ ಹ್ಯಾಂಡ್ ರಿಟನ್ ಕುರಾನ್ ನಿಮ್ಮ ಮುತ್ತಾತ ದೀನ್ ಅಲಿ ಶಾ ಅವ್ರದ್ದು ಅಂತ. ಕೊಮ್ಯುನಿ ಸಾಹೇಬ್ರೆ, ಆ ಕುರಾನ್ ಒಮ್ಮೆ ಓಪನ್ ಮಾಡಿ ನೋಡಿ. ಆ ಕುರಾನ್ ಶರೀಫ್ ನಿಮ್ಮ ಪೂರ್ವಜರಾದಂಥ ದೀನ್ ಅಲಿ ಶಾ ಸಾಹೇಬ್ರು ನಿಮಗೆ ಕೊಟ್ಟಿದ್ದು. ಆ ಪುಸ್ತಕವನ್ನು ಒಮ್ಮೆ ಓಪನ್ ಮಾಡಿ ನೋಡಿ. ಆ ಪುಸ್ತಕದ ಆಥರ್ ಯಾರು ಅಂತ ನೋಡಿ. ಆ ಕುರಾನ್ ಶರೀಫ್ ಕೈಯಿಂದ ಬರೆಯಲ್ಪಟ್ಟಂತ ಪವಿತ್ರ ಗ್ರಂಥ. ಅದನ್ನ ಕೈಯಿಂದ ಬರೆದವರು, ಅದರ ಮೇಲೆ ಅವರ ಸಿಗ್ನೇಚರ್ ಮೊದಲ ಪೇಜ್ ಮೇಲೆ ಇದೆ. ಆ ಸಿಗ್ನೇಚರ್ ಏನಂದ್ರೆ ಅಹಮದ್ ಮೌಸವಿ ಕಾಶ್ಮೀರಿ. ಅಹಮದ್ ಮೌಸವಿ ಕಾಶ್ಮೀರಿ ಇವರು ದೀನ್ ಅಲಿ ಶಾ ಅವರಿಗೆ ಹ್ಯಾಂಡ್ ರಿಟನ್ ಕುರಾನ್ ಕೊಟ್ಟಿದ್ರು. ನೀವು ನಿಮ್ಮ ಮನೆಯಲ್ಲೇ ಇಟ್ಕೊಂಡಿರೋ ಆ ಪವಿತ್ರ ಕುರಾನ್ ಹ್ಯಾಂಡ್ ರಿಟನ್ ಕಾಶ್ಮೀರ ಭೂಮಿಯ ಮೇಲೆ ಬರೆಯಲ್ಪಟ್ಟದ್ದು. ಅದನ್ನ ನೀವು ಇಂದಿಗೂ ಪವಿತ್ರ ಗ್ರಂಥ ಅಂತ ಗೌರವದಿಂದ ಇಟ್ಕೊಂಡಿದ್ದೀರಿ ನಿಮ್ಮ ಹತ್ರ. ಅದೇ ಭೂಮಿಯ ವಿರುದ್ಧ ಕೇವಲ 2 ಪೈಸೆ ಕಿಮ್ಮತ್ತಿಲ್ದಿರೋ ಪಾಕಿಸ್ತಾನದ ಪರವಾಗಿ ನೀವು ರೆಸಲ್ಯೂಷನ್ನ ಸಪೋರ್ಟ್ ಮಾಡ್ತೀರಾ? ಮತ್ತು ಆ ಲೆಟರ್ನ ಕೊನೆಯಲ್ಲಿ ಇನ್ನೊಂದು ಫೋಟೋಗ್ರಾಫ್ ಹಾಕಿರ್ತೇವೆ ನಾವು. ಆ ಫೋಟೋಗ್ರಾಫ್ ಏನು ಗೊತ್ತಾ? ಅದು ಬಾಬಾ ಸೈಯದ್ ಹೈದರ್ ಅವರ ದರ್ಗಾ. ಇಂದಿನ ದಿನದಲ್ಲಿ ನಾವು ಅದನ್ನ ಖಾನ್ಕಾಯೆ ನಕ್ಷಬಂದ್ ಸಾಹಿಬ್ ಅಂತ ಕರಿತೀವಿ. ಇಂದಿಗೂ ಕಾಶ್ಮೀರದಲ್ಲಿರುವಂಥ ಖಾನ್ಕಾಯೆ ನಕ್ಷಬಂದ್ ಸಾಹಿಬ್ ಅದು ಒಂದು ದರ್ಗಾ. ಅಲ್ಲಿ ಬಾಬಾ ಸೈಯದ್ ಹೈದರ್ ಅವರ ಶ್ರೈನ್ ಇದೆ. ಮತ್ತು ಅತ್ಯಂತ ದೊಡ್ಡ ವಿಷಯ ಏನಂದ್ರೆ, ಸೈಯದ್ ಶಾಬುದ್ದೀನ್ ಹೈದರ್ ಅವರನ್ನು ಅದೇ ಜಾಗದಲ್ಲಿ ಮಣ್ಣು ಮಾಡಲಾಗಿದೆ. ನಾವು ಆ ಫೋಟೋಗ್ರಾಫ್ನ ತೋರಿಸಿ ಹೇಳ್ತೇವೆ, ಕೊಮ್ಯುನಿ ಸಾಹೇಬ್ರೆ, ವೋಟ್ ಮಾಡೋ ಮುಂಚೆ ಈ ಫೋಟೋಗ್ರಾಫ್ನ ಒಮ್ಮೆ ನೋಡಿ. ಇವರು ಅದೇ ಸೈಯದ್ ಶಹಾಬುದ್ದೀನ್ ಹೈದರ್ ಸಾಹೇಬ್ರು, ನಿಮ್ಮ ರಕ್ತದವರು, ನಿಮ್ಮ ಬ್ಲಡ್ ರಿಲೇಷನ್. ಮತ್ತೆ ನೆನಪಿರ್ಲಿ, ನೀವು ಕೂಡ ಇದೇ ಜಾಗಕ್ಕೆ ಸಂಬಂಧಪಟ್ಟವರು. ಈಗ ನೀವು ಅದೇ ಜಾಗದ ವಿರುದ್ಧ ನೀವು ಕೇವಲ 3 ದಿನಗಳ ನಂತರ OSCE ರೆಸಲ್ಯೂಷನ್ನ UNHRC ನಲ್ಲಿ ಅಪ್ರೂವ್ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಲಾಗಿತ್ತು. ಅವತ್ತು ಪ್ರೈಮ್ ಮಿನಿಸ್ಟರ್ ನರಸಿಂಹರಾವ್ ಅವರ ಲೆಟರ್ನ ಇಂಪ್ಯಾಕ್ಟ್ ಎಷ್ಟು ಪವರ್ಫುಲ್ ಆಗಿತ್ತಂದ್ರೆ, ರುಹುಲ್ಲಾ ಕೊಮಿನಿ ಅವರು ನೇರವಾಗಿ ಇಂಡಿಯಾಗೆ ಸಪೋರ್ಟ್ ಮಾಡಬೇಕಾಯಿತು. ಮತ್ತು ಬಿಗ್ಗೆಸ್ಟ್ ಥಿಂಗ್ ಏನು ಗೊತ್ತಾ, ಆ ಲೆಟರ್ ಒಳಗಿರೋ ವಿಷಯನ ಟೈಪ್ ಮಾಡಿದ್ದು ರಾನ ಟಾಪ್ ಲೆವೆಲ್ ಆಫೀಸರ್. ಈ ಒಂದು ಲೆಟರ್ನ ರುಹುಲ್ಲಾ ಕೊಮಿನಿ ಅವ್ರನ್ನ ಪರ್ಮನೆಂಟ್ಲಿ ಚೇಂಜ್ ಮಾಡಿಬಿಟ್ಟಿತ್ತು. ಅವತ್ತಿನಿಂದ ಇಂಡಿಯಾ ಮತ್ತೆ ಇರಾನ್ ಮಧ್ಯೆ ಇರುವಂಥ ಬೈಲ್ಯಾಟ್ರಲ್ ದ್ವಿಪಕ್ಷೀಯ ಸಂಬಂಧ ಇದೆಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಅವರಿಗೆ ಕ್ಲಿಯರ್ ಆಗಿ ಅರ್ಥ ಆಯಿತು, ಅಂದರೆ ಪಾಕಿಸ್ತಾನ ಈಗ ಕಾಶ್ಮೀರಲ್ಲಿ ಏನು ಮಾಡ್ತಾ ಇದೆ, ಅವರ ರಿಯಲ್ ಫೇಸ್ ಏನು, ಅವರ ರಿಯಲ್ ಇಂಟೆನ್ಷನ್ ಏನು ಅನ್ನೋದು ಇರಾನ್ಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಆದರೆ ನಮ್ಮಲ್ಲಿ ಹುಟ್ಟೋ ಇನ್ನೊಂದು ಪ್ರಶ್ನೆ ಏನಂದರೆ, ಕಾಶ್ಮೀರದ ಬಗ್ಗೆ ಇವತ್ತಿನ ಡೇಟ್ನಲ್ಲಿ ಇರಾನ್ ಯಾಕೆ ಮತ್ತೆ ಮತ್ತೆ ಕಮೆಂಟ್ ಮಾಡ್ತಾ ಇದೆ? ಯಾಕೆ ಇರಾನ್ ಕಾಶ್ಮೀರ್ ಇಶ್ಯೂನ ಪೀಸ್ಫುಲ್ ಆಗಿ ರಿಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ? ಇಲ್ಲಿ ಸ್ಟೋರಿ ಸ್ವಲ್ಪ ಡೀಪ್ ಆಗಿದೆ. ಪ್ಯೂರ್ಲಿ ಸರ್ಫೇಸ್ ಲೆವೆಲಲ್ಲಿ ನೋಡಿದ್ರೆ ತುಂಬಾ ಸಿಂಪಲ್ ಆಗಿ ಕಾಣ್ಬೋದು, ಆದರೆ ರಿಯಾಲಿಟಿ ತುಂಬಾ ಬೇರೆ ಥರ ಇದೆ. ಹಿಸ್ಟಾರಿಕಲಿ ನೋಡಿದ್ರೆ, ಅಂದರೆ ಕಳೆದ 20 ವರ್ಷಗಳ ಇತಿಹಾಸ ತೆಗೆದುಕೊಂಡ್ರೆ 2005ರಿಂದ 2025 ತನಕ ಇರಾನ್ ಹಲವಾರು ಬಾರಿ ಭಾರತ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿದೆ. ಉದಾಹರಣೆಗೆ 2019 ಆರ್ಟಿಕಲ್ 370 ರದ್ದುಗೊಳಿಸಿದ ನಂತರ, 2023 G20 ಶೃಂಗಸಭೆಯ ನಂತರ, 2025 ಚಹಾಬಾರ್ ಡೀಲ್ ಸಂದರ್ಭದಲ್ಲಿ. ಈಗ ನಾನು ನಿಮಗೆ 2 ವಿಷಯಗಳನ್ನ ಹೇಳ್ತೇನೆ, ಕೇರ್ಫುಲ್ ಆಗಿ ಕೇಳಿ, ಯಾಕಂದರೆ ಇದು ನಾರ್ಮಲ್ ಪಾಯಿಂಟ್ ಇಲ್ಲ, ಒಂದು ಕೋರ್ ಅಂಡರ್ಸ್ಟ್ಯಾಂಡಿಂಗ್. ಮೊದಲನೇ ವಿಷಯ, ಇವತ್ತಿನ ಡೇಟ್ನಲ್ಲಿ ಅಂದರೆ ಆಸ್ ಆಫ್ ಏಪ್ರಿಲ್ 2026 ಇರಾನ್ ಕಾಶ್ಮೀರದ ಬಗ್ಗೆ ಯಾವುದೇ ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಇದನ್ನು ಆಲ್ಮೋಸ್ಟ್ ನಿಮ್ಮ ಮೈಂಡ್ನಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಟ್ವಿಸ್ಟ್ ಏನಂದರೆ,
ಯಾಕೆ ಇರಾನ್ ಇದಕ್ಕೂ ಮುಂಚೆ ಭಾರತ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾ ಇತ್ತು ಅನ್ನೋದು. ಇಲ್ಲಿ ಇನ್ನೊಂದು ರೀಸನ್ ಇದೆ. ಇರಾನ್ ಇಲ್ಲಿವರೆಗೂ ಭಾರತ ವಿರುದ್ಧ ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ಒಂದು ಲಾರ್ಜರ್ ಕಾಂಟೆಕ್ಸ್ಟ್, ಬಿಗ್ಗರ್ ಜಿಯೋ ಪೊಲಿಟಿಕಲ್ ಗೇಮ್ ಒಳಗಿರೋ ಕೊಟ್ಟಿರೋ ಸ್ಟೇಟ್ಮೆಂಟ್ ಥರ ಆಗಿರುತ್ತೆ. ಇದು ಸಿಂಪಲ್ ಕಮೆಂಟ್ ಅಲ್ಲ, ಅದೊಂದು ಸ್ಟ್ರಾಟಜಿ. ಅಂದರೆ ಇಲ್ಲಿ ಇರೋ ಕಂಟೆಕ್ಸ್ಟ್ ಏನಂದರೆ, ಇರಾನ್ಗೆ ತುಂಬ ಚೆನ್ನಾಗಿ ಗೊತ್ತು ಭಾರತ ಮತ್ತು ಭಾರತದ ಜೊತೆ ತನ್ನ ಸಂಬಂಧ ಏನು ಅನ್ನೋದು. ಇರಾನ್ ಎಲ್ಲ ಥರದಲ್ಲೂ ಇವತ್ತಿನ ಡೇಟ್ನಲ್ಲಿ ಅಮೆರಿಕದಿಂದ ತುಂಬಾ ಇರಿಟೇಟ್ ಆಗ್ತಾ ಇದೆ. ಯಾವಾಗ ಇರಾನ್ಗೆ ಅನಿಸುತ್ತೋ ಇಂಡಿಯಾ ಮತ್ತೆ ಅಮೆರಿಕ ಮತ್ತೆ ಸಂಬಂಧ ಇಂಪ್ರೂವ್ ಆಗ್ತಾ ಇದೆ ಮತ್ತು ಪ್ರಾಕ್ಸಿಮಿಟಿ ಹೆಚ್ಚಾಗ್ತಾ ಇದೆ, ವಿಚಾರ ಇರಾನ್ಗೆ ಜೀವನ ಮಾಡ್ಕೊಳ್ಳೋಕೆ ಇವತ್ತಿನ ಸಿಚುವೇಶನ್ ಅಲ್ಲಿ ಅಮೆರಿಕ ಇರಾನ್ ಅನ್ನ ಸಂಪೂರ್ಣ ಡೆಸ್ಟ್ರಾಯ್ ಮಾಡೋ ಪ್ರಯತ್ನ ಮಾಡ್ತಾ ಇದೆ. 2025 ಇಂಡಿಯಾ ಮತ್ತೆ ಯುಎಸ್ ಡೀಲ್ ನಡೆಯೋ ಮುನ್ನ ಇರಾನ್ ಭಾರತಕ್ಕೆ ಹೇಳುತ್ತೆ ಕಾಶ್ಮೀರ್ ಇಶ್ಯೂನ ಪೀಸ್ಫುಲ್ ಆಗಿ ರಿಸಾಲ್ವ್ ಮಾಡ್ಕೊಳ್ಳಿ ಅಂತ. ಇರಾನ್ ತುಂಬಾ ಹುಷಾರಾಗಿ ಕಾಶ್ಮೀರ್ ಅನ್ನೋ ವರ್ಡ್ ನ ಪದೇ ಪದೇ ಯೂಸ್ ಮಾಡುತ್ತೆ, ಯಾಕಂದ್ರೆ ಇಂಡಿಯಾ ಇದರಿಂದ ಪ್ರವೋಕ್ ಆಗುತ್ತೆ ಅನ್ನೋ ವಿಚಾರ ಇರಾನ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಇದೇ ಪಾಯಿಂಟ್ ನಿಂದ ನೀವು ಇನ್ನೊಂದು ವಿಷಯನ ಕ್ಲಿಯರಿಟಿ ಸಿಗುತ್ತೆ ನಿಮ್ಗೆ. ಭಾರತದ ಚಹಬಾರ್ ಪೋರ್ಟ್ 2025 ಅಲ್ಲಿ ಅಮೆರಿಕ ಪೋರ್ಟ್ ಮೇಲೆ ಸ್ಯಾಂಕ್ಷನ್ ಹಾಕುತ್ತೆ ಅಂಡ್ ಓಪನ್ ಆಗಿ ಹೇಳುತ್ತೆ, ಯುಎಸ್ ಸ್ಟೇಟ್ಮೆಂಟ್ ಕೊಡುತ್ತೆ, ಯಾವುದೇ ಪ್ರೈವೇಟ್ ಕಂಪ್ನೀಸ್ ಇರಾನ್ ಜೊತೆ ಬಿಸ್ನೆಸ್ ಮಾಡಿದ್ರೆ ನಾವು ಅದನ್ನ ಬ್ಲಾಕ್ ಲಿಸ್ಟ್ ಮಾಡ್ತೇವೆ ಮತ್ತು ಅಕೌಂಟ್ನ ಫ್ರೀಸ್ ಮಾಡ್ತೇವೆ ಅಂತ. ಇದರಿಂದ ಇಂಡಿಯಾದ ಪ್ರೈವೇಟ್ ಕಂಪ್ನೀಸ್ ಚಹಬಾರ್ ಪೋರ್ಟ್ನ ಡೆವಲಪ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎಕ್ಸ್ಪರ್ಟ್ ಹೇಳ್ತಾರೆ, ಚಹಬಾರ್ ಇಂಡಿಯಾ ಮತ್ತೆ ಇರಾನ್ ನಡುವೆ ಒಂದು ದೊಡ್ಡ ಗೋಜಲಾಗಿದೆ ಅಂತ. ಆದರೆ ರಿಯಾಲಿಟಿ ಏನಂದ್ರೆ, ನಾವು ಈ ಚಹಬಾರ್ ಪೋರ್ಟ್ನ ಯಾಕೆ ಡೆವಲಪ್ ಮಾಡಬೇಕು? ಸಿಂಪಲ್, ಅಲ್ಲಿ ನಮ್ಮ ಪ್ರೆಸೆನ್ಸ್ ಇದ್ರೆ ಅಲ್ಲಿಂದ ಪಾಕಿಸ್ತಾನದ ಗ್ವಾದರ್ ಪೋರ್ಟ್ ಮೇಲೆ ಕಣ್ಣಿಡೋದು ತುಂಬಾನೇ ಸುಲಭ ಅಂತ. ಗ್ವಾದರ್ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಆರ್ಡರ್ನ ಒಂದು ಸ್ಟಾರ್ಟಿಂಗ್ ಪಾಯಿಂಟ್. ಚೈನಾ ಪ್ಲಸ್ ಪಾಕಿಸ್ತಾನ್ ಸ್ಟ್ರಾಟಜಿಕ್ ಗೇಮ್ ಮೇಲೆ ಇಂಡಿಯಾ ಈಸಿಯಾಗಿ ವಾಚ್ ಮಾಡ್ಬೋದು ಅನ್ನೋದು ನಮ್ಮ ಉದ್ದೇಶ. ಇರಾನ್ಗೆ ಚೆನ್ನಾಗೇ ಗೊತ್ತು, ಇವತ್ತಿನ ಡೇಟ್ನಲ್ಲಿ ರಾನ ಒಂದು ಡೀಪ್ ನೆಟ್ವರ್ಕ್ ಇರಾನ್ ಮತ್ತು ಅಫ್ಘಾನಿಸ್ತಾನ್ ಒಳಗೆ ತುಂಬಾನೇ ಚೆನ್ನಾಗಿ ಬಿಲ್ಡ್ ಆಗಿದೆ ಅಂತ. ಇರಾನ್ ಚಹಬಾರ್ ಕನ್ಸ್ಟ್ರಕ್ಷನ್ಗೆ ಫುಲ್ ಪರ್ಮಿಷನ್ ಕೊಡಲಿಲ್ಲ. ಇದು ಅಮೆರಿಕ ಹಾಕಿದಂಥ ಪ್ರೆಷರ್ ಇದೆಯಲ್ಲ, ಆ ಒಂದು ಕಾರಣದಿಂದ. ಆದರೆ ಇರಾನ್ಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಗೊತ್ತು, ಇಂಡಿಯಾ ತನ್ನ ಸೆಕ್ಯೂರಿಟಿ ರೀಸನ್ಸ್ಗಾಗಿ ಚಹಬಾರ್ ಪೋರ್ಟ್ನ ಬಯಸ್ತಾ ಇದೆ ಅಂತ. ಚಹಬಾರ್ ಪೋರ್ಟ್ ಒಂದು ಟ್ರೇಡ್ ಪ್ರಾಜೆಕ್ಟ್ ಅಲ್ಲ, ಅದು ಸ್ಟ್ರಾಟಜಿಕ್ ಸೆಕ್ಯೂರಿಟಿ ಪ್ರಾಜೆಕ್ಟ್. ಎರಡನೇ ವಿಷಯ ಏನಂದ್ರೆ, ಇರಾನ್ ಹೃದಯದಿಂದ ಇಂಡಿಯಾಗೆ ಯಾವತ್ತೂ ಕೆಟ್ಟದ್ದು ಬಯಸಲ್ಲ. ಇರಾನ್ನ ಸುಪ್ರೀಂ ಲೀಡರ್ ಅವರ ಫ್ಯಾಮಿಲಿ ಇಂಡಿಯಾ, ಕಾಶ್ಮೀರ್, ಲಕ್ನೋ, ಬಾರಾಬಂಕಿ ಜೊತೆ ತುಂಬಾ ಡೀಪ್ ಟೈಸ್ ಹೊಂದಿದ್ದಾರೆ. ಆಯತುಲ್ಲಾ ರುಹುಲ್ಲಾ ಖೊಮೇನಿ ಅವರಿಗೆ ಭಾರತದಲ್ಲಿ ಬ್ಲಡ್ ರಿಲೇಟಿವ್ಸ್ ಕೂಡ ಇದ್ದಾರೆ. ಇರಾನ್ ಇದನ್ನ ನಮ್ಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ. ಇರಾನ್ ಇಂಡಿಯಾ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟರು ಅದನ್ನ ಲಾರ್ಜರ್ ಅಮೆರಿಕನ್ ಕಾಂಟೆಕ್ಸ್ಟ್ ನಲ್ಲಿ ನೋಡಿದಾಗ ಇರಾನ್ ಕಾಶ್ಮೀರ ಬಗ್ಗೆ ಸುಮ್ಮನೆ ಮಾತಾಡೋದಿಲ್ಲ. ಅದೇ ತರಹ ಹಿಜ್ಬುಲ್ಲಾ, ಹೌತೀಸ್, ಹಮಾಸ್ನ ಒಂದೇ ಒಂದು ಸಣ್ಣ ನೆಟ್ವರ್ಕ್ ಕೂಡ ಇಂಡಿಯಾದಲ್ಲಿ ಆಕ್ಟಿವ್ ಆಗಿಲ್ಲ, ಅಥವಾ ಇಂಡಿಯಾದ ಮೇಲೆ ಯಾವುದೇ ಒಂದು ಕೋರ್ಟ್ ಆಪರೇಷನ್ ಕೂಡ ಇಲ್ಲಿವರೆಗೂ ಮಾಡಿಲ್ಲ. ಇರಾನ್ ಅಂಡ್ US ವಾರ್ ಇದು ಒಂದು ಜಸ್ಟ್ TRP ಗೇಮ್. ನಮ್ಮ ನ್ಯೂಸ್ ಚಾನಲ್ಸ್, ಇಂಟೆಲೆಕ್ಚುಯಲ್ ಮೀಡಿಯಾ, ಡಿಬೇಟ್ ಎಕ್ಸ್ಪರ್ಟ್ಸ್ ಹಿಂದೂ ಮುಸ್ಲಿಂ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಒಂದು TRPಗೋಸ್ಕರ, ಒಂದು ತಮ್ಮ ಸರ್ಕ್ಯುಲೇಷನ್ ಹೆಚ್ಚು ಮಾಡೋದಕ್ಕೋಸ್ಕರ ಅನಾವಶ್ಯಕವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಕಳೆದ 25 ವರ್ಷಗಳನ್ನ ಆರ್ಟಿಕಲ್ಸ್ ನೋಡಿ, ಆಯತುಲ್ಲಾ ಖೊಮೇನಿ ಬ್ಲಡ್ ರಿಲೇಷನ್ ಬಗ್ಗೆ ಒಂದೇ ಒಂದು ವರ್ಡ್ ಕೂಡ ಮೀಡಿಯಾದಲ್ಲಿ ಇಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ಇಂಡಿಯಾ ಮತ್ತೆ ಇರಾನ್ ಬಗ್ಗೆ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಇರಾನ್ನ ಫ್ಯೂಚರ್ ಬಗ್ಗೆ ಮಾತಾಡೋಣ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ಹಾಗೂ ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.